ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಆರಿ ವರ್ಕ್ ವಿತ್ ಅನುಷಾ ಯೂಟ್ಯೂಬ್ ಬ್ಲಾಗ್ಗೆ ವೆಲ್ಕಮ್ ಫ್ರೆಂಡ್ಸ್. ಇವತ್ತು ನಾನು ತೋರಿಸ್ತಾ ಇರೋದು ಸ್ಲೀವನ್ನ ನೀವು ಬ್ಲೌಸಲ್ಲಿ ಹೇಗೆ ಜಾಯಿಂಟ್ ಮಾಡಬೇಕು ಅಂತ. ನಾನೀಗ ತೋರಿಸ್ತಾ ಇರೋ ಸ್ಟಿಚ್ ಸೈಡು ರೈಟ್ ಸೈಡ್ ಸ್ಲೀವ್ನ ನೀವು ಫಸ್ಟಿಗೆ ಶೇಪ್ ತಗೊಳ್ತೀರಲ್ಲ ಫ್ರೆಂಡ್ಸ್, ಎರಡು ಪೀಸಲ್ಲಿ ಫಸ್ಟಿಗೆ ಶೇಪ್ ತಗೊಳ್ಬೇಕು, ಫ್ರಂಟ್ ಶೇಪನ್ನು ತೆಗಿಬೇಕು. ಅದು ಇನ್ನೊಂದು ಸಲ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಅದು ಹೇಗೆ ಅಂತ. ಈಗ ನಾನು ತೋರಿಸ್ತಾ ಇರೋದು ಜಾಯಿಂಟಿಂಗ್ ಹೇಗೆ ಅಂತ. ಫಸ್ಟ್ ಮಿಡ್ಲಿಗೆ ಬ್ಲೌಸ್ ಎಂಡಿಂಗ್ ಮಿಡ್ಲಲ್ಲಿಟ್ಟು ಸ್ಲೀವ್ ಅಟ್ಯಾಚ್ ಮಾಡಲಿಕ್ಕೆ ನೋಡಿ, ನನಗೆ ಇಟ್ಟಿದ್ದೀನಲ್ಲ ಮಿಡ್ಲುನಿಂದ ಸ್ಟಿಚ್ ಹಾಕ್ಕೊಂಡು ಬಂದರೆ ನಿಮಗೆ ಆ ಸೈಡ್ ರೈಟ್ ಕೆಳಭಾಗ ಮತ್ತು ಮೇಲ್ಭಾಗ ಉಂಟಲ್ಲ ಬ್ಲೌಸಿಂದು, ಆಗ ಕರೆಕ್ಟ್ ನಿಮಗೆ ಸಿಗುತ್ತೆ. ಕೆಲವೊಮ್ಮೆ ನೀವು ಸ್ಟಾರ್ಟಿಂಗಿಂದ ನೀವು ಸ್ಟಿಚ್ ಮಾಡ್ಕೊಂಡು ಬಂದರೆ ಅಲ್ಲಿ ಪ್ರಾಬ್ಲಮ್ ಬರೋದು ಅಂದರೆ ಮೇಯ್ನು ಒಂದು ಇಲ್ಲ ರೈಟ್ ಸೈಡ್ ಆಗಿರುತ್ತೆ ಸ್ವಲ್ಪ ಶಾರ್ಟ್ ಬಂದಿರುತ್ತೆ, ಇಲ್ಲ ಲೆಫ್ಟ್ ಸೈಡಿಗೆ ಆದರೆ ಸ್ವಲ್ಪ ಶಾರ್ಟ್ ಬರೋ ಸಾಧ್ಯತೆಗಳಿರುತ್ತೆ. ಈ ಥರ ಆದಾಗ ನಿಮಗೆ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲಿ ಸಹ ಫ್ರೆಂಡ್ಸ್ ಮೇಯ್ನು ಸ್ಲೀವ್ನ ಎಳಿಬೇಡಿ ಅಷ್ಟೇ. ಮೇಯ್ನ್ ಬಟ್ಟೆ ಆಗಿರ್ಬೋದು ಇಲ್ಲ ಸ್ಲೀವ್ದು ಸಹ ಆಗಿರ್ಬೋದು ಹಾಗೆ. ಮತ್ತು ಫ್ರೆಂಡ್ಸ್, ನಾನು ಆರಿ ವರ್ಕಿಂದೆಲ್ಲ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೆ. ಈಗ ಸದ್ಯ ಸಿಚುವೇಶನ್ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ಮಾಡ್ತೀನಿ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ನೋಡಿ, ಈಗ ಮಿಡ್ಲ್ ಪಾರ್ಟ್ ಸೇಮ್ ಈಗ ಶೋಲ್ಡರ್ ಜಾಯಿಂಟ್ ಮಾಡ್ತೀವಲ್ಲ, ಆ ಶೋಲ್ಡರ್ ಜಾಯಿಂಟಿಂದ ಮಿಡ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಮತ್ತು ಸೇಮ್ ಕೆಳಭಾಗಕ್ಕೆ ಸ್ಟಿಚ್ ಹಾಕ್ಕೊಂಡು ಬರಲಿಕ್ಕೆ, ಅದು ಫ್ರೆಂಡ್ ಮೇಯ್ನ್ ಇಂಪಾರ್ಟೆಂಟು. ನೀವು ಯಾವುದೇ ಕಾರಣಕ್ಕೂ ಬಟ್ಟೆಗಳನ್ನ ಎಳಿಬೇಡಿ. ಟಕ್ಸ್ ಎಳಿಯೋಕ್ಕೆ ಹೋಗಿಬಿಡಿ. ಟಕ್ಸ್ ಹಿಡ್ದಿದ್ದೇನಾದರೂ ನಿಮಗೆ ಅಲ್ಲಿ ಗಂಟು ಥರ ಸ್ವಲ್ಪ ಸಿಕ್ಕಿದರೆ, ಇಲ್ಲ ರೈಟ್ ಸೈಡಿಗೋ ಲೆಫ್ಟ್ ಸೈಡಿಗೋ ಡೌನಿಗೋ ಜಸ್ಟ್ ಟ್ವಿಸ್ಟ್ ಮಾಡಿ ಇಲ್ಲ ಫೋಲ್ಡ್ ಮಾಡ್ಕೊಳ್ಳಿ, ಆವಾಗ ಸ್ಟಿಚ್ ನೀಟಾಗಿ ಬರುತ್ತದು. ಹೀಗೆ ಸ್ಟಿಚ್ ಮಾಡ್ಕೊಂಡೋಗಿ ಒಂದು 1/4 ಇಂಚ್ ಇದರದ್ದು ಫುಟ್ಟಲ್ಲಿ, ಆ ಫುಟ್ ಇದರಲ್ಲಿ ಒಂದು ಅದೇ ಡಿಸ್ಟೆನ್ಸಲ್ಲಿ ಸ್ಟಿಚ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ ಹಾಗೆ. ಮತ್ತು ನೋಡಿ ಫ್ರೆಂಡ್ಸ್, ಯಾವುದೇ ಸ್ಲೀವ್ ಆಗಿರ್ಬೋದು ಏನೇ ಆಗಿರ್ಬೋದು, ಜಾಯಿಂಟಿಂಗ್ ಅನ್ನೋ ವಿಷಯ ಬಂದಾಗ ಸ್ಲೀವ್ ಜಾಯಿಂಟ್ ಎಲ್ಲವೂ ಸೇಮ್ ಆಗೇ ಇರುತ್ತೆ. ಮತ್ತು ಸ್ವಲ್ಪ ಏನಾದರೂ ಚೇಂಜಸ್ ಬರುತ್ತೆ ಅಂದರೆ ಅದು ಇದರಲ್ಲಿ ಮಾತ್ರ, ಸ್ಟಿಚಿಂಗಲ್ಲಿ ಮಾತ್ರ ಇರುತ್ತೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಈಗ ಸ್ಟಾರ್ಟಿಂಗಿಂದ ಬ್ಲೌಸ್ ಸ್ಲೀವ್ದು ಸ್ಟಾರ್ಟಿಂಗಿಂದ ರಿಪೀಟ್ ಸ್ಟಿಚ್ ಹಾಕ್ಕೊಂಡು ಹೋಗಿ. ಇಲ್ಲಿ ಸಹ ಯಾವುದೇ ಕಾರಣಕ್ಕೂ ಸ್ಲೀವ್ನ ಎಳಿಯೋದಾಗಲಿ ಮಾಡೋದಾಗಲಿ ಮಾಡಬೇಡಿ. ಸ್ವಲ್ಪ ಜಾಗ್ರತೆಯಲ್ಲಿ ಸ್ಟಿಚ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್. ಇಷ್ಟೇ, ತುಂಬ ನೀಟಾಗಿ ಬರಲಿ ಅಷ್ಟೇ ಸ್ಟಿಚ್ಚು. ನಮ್ಮ ಕೆಲಸ ನಿಧಾನ ಆದರೂ ಪರವಾಗಿಲ್ಲ, ಬಟ್ ನೀಟಾಗಿ ಬರಲಿ ಅಷ್ಟೇ. ಮಾಡೋ ಕೆಲಸ ಪರ್ಫೆಕ್ಟಾಗಿರಬೇಕಷ್ಟೆ ಹಾಗೆ. ಯಾವುದೇ ಬ್ಲೌಸಿಗಾಗಲಿ 2 ಇಲ್ಲ 3 ಸ್ಟಿಚ್ ಸ್ಲೀವಿಗೆ ನೀವು ಹಾಕಲೇಬೇಕು. ಆಗ ಹಾಕಿದಾಗ ಮಾತ್ರ ಸ್ಲೀವ್ ಜಾಯಿಂಟ್ ಅನ್ನೋದು ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಸ್ಲೀವ್ ಫಿನಿಶಿಂಗ್ ಸಹ ತುಂಬ ನೀಟಾಗಿ ಕಾಣುತ್ತೆ ಹಾಗೆ. ಸೇಮ್ ಫ್ರೆಂಡ್ಸ್, 2 ಸೈಡ್ ಸಹ ನಾನು ಸೇಮ್ ಈ ರೀತಿಯಲ್ಲೇ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳೋದು.